ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಕೂಡ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕನ್ನು ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನಂತಂದರೆ ಪಾರ್ಟ್ 2 ಅನ್ನು ತಗೊಂಡು ನಾವು ಇದು ಮಾಡೋಣ. ಯಾಕಂದರೆ ಒಂದೇ ವಿಡಿಯೋ ಲೆಂಗ್ತಿ ಆಗ್ತಾರಿಂದ ಈ ರೀತಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ. ನೋಡಿ, ಈಗೇನಂತಂದರೆ ವರ್ಡ್ ಆರ್ಡರ್ ಇದನ್ನು ಹೇಗೆ ಡಿಸ್ಕಸ್ ಮಾಡೋಣ. ಏನಿದು ವರ್ಡ್ ಆರ್ಡರ್ ಅಂತೇಳಿ ನಿಮಗೆ ಸಡನ್ ಆಗಿ ಅರೈಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಮಾತಾಡ್ತಿರ್ತೀವಿ ಏನಂತಂದರೆ ಯು ಆರ್ ರೈಟಿಂಗ್, ಸಿ ದಿಸ್ ಒನ್, ಯು ಆರ್ ರೈಟಿಂಗ್, ಈ ರೀತಿ ನಾವು ಮಾತಾಡ್ತಿರ್ತೀವಿ, ಹೌದಾ. ಈಗ ನೋಡಿ, ಒಂದು ಕ್ವಶನ್ ಅರೈಸ್ ಆಗ್ಬೋದು. ಯು ಆರ್ ರೈಟಿಂಗ್ ಅಂತಂದ್ರೆ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಇಲ್ಲಿ ತಿಳ್ಕೊಬೇಕು ನಾವು. ಇದು ಏನಾದರೂ ನೋಡ್ಲಿಕ್ಕೆ ಸಿಂಪಲ್ ಅನ್ಸುತ್ತೆ, ಈ ರೀತಿ ಮಾತಾಡ್ತಿರ್ತೇವೆ, ಬಟ್ ಇದು ನಾವು ಕರೆಕ್ಟ್ ಅಂತ ಅನ್ಬೋದಾ? ನೋ, ದಿಸ್ ಈಸ್ ರಾಂಗ್ ಥಿಂಗ್ ಹಿಯರ್. ಹಾಗಿದ್ರೆ ಏನು ಕರೆಕ್ಟ್ ಇದು? ದಿಸ್ ಈಸ್ ವಾಟ್ ಹಿಯರ್. ಆರ್ ಯು ರೈಟಿಂಗ್ ಅಂತ ಬರೆದ್ರೆ ಮಾತ್ರನೇ ಕರೆಕ್ಟ್ ಆಗತ್ತೆ, ಹೌದಾ. ನಿಮಗೊಂದು ವ್ಯತ್ಯಾಸ ಅನಿಸ್ಬೋದು, ಏನಿದು ಇದರಲ್ಲಿ ವ್ಯತ್ಯಾಸಗಳಂತಂದ್ರೆ, ಯಾವುದೇ ಕಾರಣಕ್ಕೆ ನಾವು ಕ್ವಶನ್ಸ್ ಅನ್ನ ಕೇಳ್ತಾ ಇರುವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟಿಗೆ ತಗೋತೇವೆ. ದೆನ್ ಆರ್ ಯು ರೈಟಿಂಗ್ ಅಂತ ಹಾಕಿದ್ರೆ ಇದಕ್ಕೆ ಮಾತ್ರ ನಾವು ಕರೆಕ್ಟ್ ಅಂತ ಸೆಂಟೆನ್ಸ್ ಅಂತ ಹೇಳ್ತೇವೆ. ಮುಂದೆ ಮಾತಾಡ್ಬೋದು ಯು ಆರ್ ರೈಟಿಂಗ್ ಅಂತೇಳಿ, ಬಟ್ ದಿಸ್ ಇಸ್ ಎಕ್ಸಾಕ್ಟ್, ಹೌದಾ. ಇಲ್ಲಿಯೂ ಕೂಡ ಎಷ್ಟೊಂದು ಬದಲಾವಣೆಗಳು ಕೂಡ ನೋಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್, ವೈ ಯು ಆರ್ ಲೇಟ್, ಸೋ ಲೇಟ್ ಅಂತಿದೆ. ಹೀಗೆ ಮಾತಾಡ್ತೇವೆ, ಬಟ್ ಮಾತಾಡೋ ಮುಂದೆ ಈ ರೀತಿ ಮಾತಾಡಿದ್ರೆ ತಪ್ಪಾಗತ್ತೆ. ಏನ್ ಮಾಡ್ಕೋಬೇಕಂದ್ರೆ ಇದೇ ಆರನ್ನ ಫ್ರಂಟಿಗೆ ಇಡಬೇಕಾಗತ್ತೆ. ಸೊ ವೈ ಆರ್ ಯು ಸೋ ಲೇಟ್, ಈ ರೀತಿ ಬರೆದ್ರೇ ಮಾತ್ರನೇ ಕರೆಕ್ಟ್ ಆಗುತ್ತೆ. ಹಾಗೆ ಎಷ್ಟೋ ಸೆಂಟೆನ್ಸ್ಗಳು ಇದೇ ಬೇಸಲ್ಲಿ ಫ್ರೈ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್, ವೆನ್ ಹಿ ಹ್ಯಾಡ್ ಮೆಟ್ ಹೀಸ್ ಫ್ರೆಂಡ್ ಅಂತ ಇದೆ. ಹಾಗಿದ್ರೆ ಇಲ್ಲೇನು ನೋಡ್ಲಿಕ್ಕೆ ಸೇಮ್ ಇದೆ. ಏನ್ ಬದಲಾವಣೆ ಮಾಡ್ಕೋಬೇಕು? ವೆರಿ ಸಿಂಪಲ್, ವೆನ್ ಆಸ್ ಇಟ್ ಈಸ್ ಬರ್ಕೊಳ್ತೇವೆ, ಆಮೇಲೆ ಹ್ಯಾಡ್ ಅನ್ನ ಫ್ರಂಟಿಗೆ ಫಸ್ಟಿಗೆ ಹಾಕೋತೇವೆ. ವೆನ್ ಹ್ಯಾಡ್ ಹಿ ಮೆಟ್, ಹೌದಾ, ಹೀಸ್ ಫ್ರೆಂಡ್, ಈ ರೀತಿ ಬದಲಾವಣೆಯನ್ನ ಮಾಡ್ಕೊಳ್ತೇವೆ. ಹೀಗೆ ಬರೆದ್ರೆ ಅಷ್ಟೇ ನಮಗೆ ಅಂಕಗಳು ಸಿಗುತ್ತೆ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಚೇಂಜ್ ಇಟ್. ಹಾಗಿದ್ದಲ್ಲಿ ಇಲ್ಲೇನು ಬದಲಾವಣೆ ಮಾಡ್ಕೋಬಹುದು? ವೇಯರ್ ಅಂತ ಮಾಡ್ಕೊಂಡು ಆರ್ ಅಂತ ಇಲ್ಲಿ ತಗೋಬೇಕಾಗತ್ತೆ, ಇಲ್ಲಿ ಬರೆಯೋ ಹಾಗಿಲ್ಲ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಫಾಲೋ, ಹೌದಾ. ಗೊತ್ತಾಗ್ತಾ ಇದೆ? ಸೊ ಹೀಗೆಲ್ಲ ನಾವು ಬದಲಾವಣೆನ ಮಾಡ್ಕೋಬೇಕು. ಸೊ ಹೆಲ್ಪಿಂಗ್ ವರ್ಬ್ ಫ್ರಂಟಿಗೆ ಫಸ್ಟಿಗೆ ಬರಬೇಕು, ಆಮೇಲೆ ಇದು ಮಾಡ್ಕೊಳ್ಬೇಕು. ನಾವು ವೈ ಹಿ ಹ್ಯಾಸ್ ಟೇಕನ್ ಮೈ ಬುಕ್ಸ್, ನೋಡಿ, ನೋಡ್ಲಿಕ್ಕೆ ಆಸ್ ಇಟ್ ಈಸ್ ಅನ್ಸುತ್ತೆ, ಅದಕ್ಕೆ ಈ ಹ್ಯಾಸ್ ಅನ್ನ ಫಸ್ಟಿಗೆ ನಾವು ಇಲ್ಲಿ ತಗೋಬೇಕು. ವೈ ಹ್ಯಾಸ್ ಹಿ ಟೇಕನ್ ಮೈ ಬುಕ್ಸ್, ಈ ರೀತಿ, ಹೌದಾ. ಹಾಗಿದ್ದಲ್ಲಿ ಫೋರ್ತ್ ಒನ್ ನೋಡಿ, ಏನು ಬದಲಾವಣೆ ಮಾಡ್ಕೋಬಹುದಾಗಿದ್ರೆ ವೆರಿ ಸಿಂಪಲ್, ಇದೇ ಹ್ಯಾವ್ ಅನ್ನ ಇಲ್ಲಿದೆ ಅಲ್ವಾ, ಇಲ್ಲಿ ತಗೋಬೇಕಾಗತ್ತೆ. ಲೈಕ್, ಹ್ಯಾವ್ ಐ ನಾಟ್ ಟೋಲ್ಡ್ ಯು ಟು ಕೀಪ್ ಅವೇ ಫ್ರಮ್ ಹಿಯರ್, ವೆರಿ ಸಿಂಪಲ್. ಫಿಫ್ತ್ ಒನ್, ವಿಚ್ ವೇ ಹಿ ಡಿಡ್ ಗೋ. ಸೊ ಇದನ್ನ ಡಿಡ್ ಅನ್ನ ಏನ್ ಮಾಡ್ಕೊಳ್ತೇವೆ ನಾವು? ವಿ ಆರ್ ಗೋಯಿಂಗ್ ಟು ಕೀಪ್, ಎಲ್ಲಿ ಬರಿಬೇಕಂದ್ರೆ ವಿಚ್ ವೇ ಡಿಡ್, ಇಲ್ಲಿ ಬರಿಬೇಕು, ಹೌದಾ. ವೇಯರ್ ಹಿ ಹೀಸ್, ನಾವು ನೋಡ್ಲಿ ಏನಾಗುತ್ತೆ ಅಂದ್ರೆ ನೋಡ್ಲಿಕ್ಕೆ ಬಹಳ ಸಿಂಪಲ್ ಇರುತ್ತೆ, ಹೌದಾ. ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಹಿಯರ್? ವೇಯರ್, ನೋಡಿಲ್ಬೋದು ನೀವೆಲ್ಲ ಇಲ್ಲಿ, ವೇಯರ್ ಈಸ್ ಹಿ ನೌ, ಈ ರೀತಿ ಬದಲಾವಣೆಯನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್, ವಾಟ್ ಯುವರ್ ಕಮಾಂಡ್ ಈಸ್. ಸೊ ಹಿಯರ್ ದ ಕ್ವಶನ್ ಹೌ ಟು ರೈಟ್ ಹಿಯರ್, ವಾಟ್ ಈಸ್ ಯುವರ್ ಕಮಾಂಡ್ ಹಾಕಿದ್ಮೇಲೆ ಈಸ್ ಬರೆಯುವ ಹಾಗಿಲ್ಲ. ನೆಕ್ಸ್ಟ್ ಒನ್, ಯು ಆರ್ ಜೆಲಸ್ ದಟ್ ಗಾಡೆಸ್ ಕಮ್ಸ್ ಟು ಮೀ ರಾದರ್ ದ್ಯಾನ್ ಯು ಇನ್ ಡ್ರೀಮ್ ಇದೆ. ಇದನ್ನ ಹೇಗೆ ಬರಿಬೇಕು ಇಲ್ಲಿ, ಹೌದಾ. ಇಲ್ಲಿ ಆರ್ ಏನಿದೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಫ್ರಂಟಿಗೆ ನಾವು ತಗೋಬೇಕಾಗತ್ತೆ. ಎಸ್, ಆರ್ ಯು ಜೆಲಸ್, ಈ ರೀತಿ ತೆಗೆದುಕೊಂಡ್ರೆ ಉಳಿಕಿದ ಎಲ್ಲ ರಿಮೈನಿಂಗ್ ಪಾರ್ಟ್ ಆಫ್ ಸೆಂಟೆನ್ಸ್ ಆಸ್ ಇಟ್ ಇರುತ್ತೆ. ನೆಕ್ಸ್ಟ್ ಒನ್, ವೇರ್ ಯು ಡಿಡ್ ಕಮ್ ಫ್ರಮ್, ಹೌದಾ. ಹೆಲ್ಪಿಂಗ್ ವರ್ಬ್ ಅನ್ನ ಮತ್ತೆ ಇದನ್ನ ಇಲ್ಲಿ ತಗೊಂಡ್ಬಿಟ್ಟು ಎಲ್ಲಿ ಮಾಡ್ಕೋಬೇಕಂದ್ರೆ ಫೇಯರ್ ಡಿಡ್ ಅಂತೇಳಿ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ನೋಡ್ರಿ, ಸಿಂಪಲ್ ಟಾಪಿಕ್ ಇರೋದಲ್ವಾ. ನೆಕ್ಸ್ಟ್, ಫೇಯರ್ ಯು ವೇರ್ ಆಲ್ ದಿಸ್ ಟೈಮ್. ಸೊ ಇಲ್ಲೇನ್ ಮಾಡ್ಕೋಬೇಕು? ಮತ್ತೆ ಏನ್ ಮಾಡ್ಕೋಬೇಕಂತಂದ್ರೆ ವೇಯರ್ ವರ್ ಇಲ್ಲಿ ತಗೋಬೇಕಾಗತ್ತೆ, ಹೌದಾ. ಲಾಸ್ಟ್ ಬಂದ್ಬಿಟ್ಟು ಈ ವೇಯರ್ ಅನ್ನ ಮತ್ತೆ ಇಲ್ಲಿ ಸ್ಕೆಚ್ ಮಾಡಿಕೊಂಡು ಇಲ್ಲಿ ತಗೋಬೇಕಾಗತ್ತೆ. ವೇಯರ್
ವರ್ ದೀಸ್ ದ ಅನಿಮಲ್ಸ್ ಲಿವಿಂಗ್. ಸೊ ಈ ರೀತಿ ನಾವು ಕಾನ್ಸೆಪ್ಟನ್ನ ಈ ರೀತಿ ವ್ಯತ್ಯಾಸ ಮಾಡಿಕೊಂಡು ಬರಲಿಬೇಕಾಗುತ್ತೆ. ಹೌದಾ? ಸೊ ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ಸಿ ದಿಸ್ ಒನ್, ಹಿ ಈಸ್ ರೈಟಿಂಗ್. ಹೌದಾ? ಇದನ್ನೇ ನಾವು ಕ್ವಶನ್ ಫಾರ್ಮ್ ಮಾಡ್ಬೇಕಂದ್ರೆ ಏನು ಮಾಡ್ಕೊಳ್ತೇವೆ ನೋಡಿ, ಈಸ್ ಹಿ ರೈಟಿಂಗ್. ಹೌದಾ? ಈ ರೀತಿ ಕ್ವಶನ್ ಮಾಡುವುದನ್ನು ನಾವು ಕಲಿಬೇಕು, ಅಂದಾಗ ನಮಗೆ ಗೊತ್ತಾಗತ್ತೆ. ಓಕೆ, ವೇರ್ ಹಿ ಈಸ್ ನಾವು ಅಂದಾಗ ವೇರ್ ಈಸ್ ಹಿ ನಾವು ಹೆಂಗೆ ತಗೋತೀವಿ ಆ ರೀತಿ. ಸೊ ದಿಸ್ ಈಸ್ ವಾಟ್ ವೆರಿ ಸಿಂಪಲ್ ಕಾನ್ಸೆಪ್ಟು. ನೆಕ್ಸ್ಟ್ ಒನ್ ರಿಡಂಡೆನ್ಸಿ ಅಂತ ಹೇಳ್ತೇವೆ. ಓಕೆ, ರಿಡಂಡೆನ್ಸಿ ಅಂತ ಹೇಳ್ತೇವೆ. ಹಿಂಗಂದ್ರೆ ಏನು ಅನ್ನೋ ಒಂದು ಕಾನ್ಸೆಪ್ಟ್ ಆಗತ್ತೆ. ಹೀಗಂದ್ರೆ ಏನಂತಂದ್ರೆ ಸಪೋಸ್ ಇಫ್ ಅಂತಿದೆ. ಹೌದಾ? ಇದು ನೋಡಿ, ನೋಡ್ಲಿಕ್ಕೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಾವು ಮಾತಾಡ್ತಿರ್ತೇವಲ್ಲ, ಮಾತಾಡೋ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾತಾಡ್ತೇವೆ. ಬಟ್ ಇವು ಎರಡು ಕೂಡ ಒಂದೇ ಮೀನಿಂಗ್ ಕೊಡ್ತಾ ಇರೋದ್ರೆ ಯಾವುದಾದ್ರಲ್ಲಿ ಒಂದು ಬಳಕೆ ಮಾಡಬೇಕು. ಹೌದಾ? ಸಪೋಸ್ ಈ ರೀತಿ ಅಂತ ಹಾಗೆ, ಅದಕ್ಕೆ ನಾವು ಸಪೋಸ್ ಅನ್ನು ಬಳಕೆ ಮಾಡೋಂಗಿಲ್ಲ. ಇಫ್ ಯು ಗೋ ಲೇಟ್ ಯು ವಿಲ್ ಮಿಸ್ ದ ಟ್ರೈನ್. ಸೊ ಈ ರೀತಿ ನಾವು ಸೆಂಟೆನ್ಸ್ಗಳನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಸೊ ಸಿಂಪಲ್ ಆಗಿರುವಂಥ ಟಾಪಿಕ್. ನೆಕ್ಸ್ಟ್, ದ ಕ್ರಿಕೆಟ್ ಟೀಮ್ ರಿಟರ್ನ್ ಅಂತಿದೆ. ಹೌದಾ? ರಿಟರ್ನ್ ಬ್ಯಾಕ್. ರಿಟರ್ನ್ ಅಂತ ಒಂದೇ, ಬ್ಯಾಕ್ ಅಂತಂದ್ರೆ ಒಂದೇ, ಆದ್ರಿಂದ 2 ಟೈಮ್ಸ್ ಅನ್ನ ರಿಪೀಟ್ ಮಾಡೋ ಹಾಗಿಲ್ಲ. ಸೊ ದ ಕ್ರಿಕೆಟ್ ಟೀಮ್ ರಿಟರ್ನ್ ಟು ಇಂಡಿಯಾ ಎಸ್ಟರ್ಡೇ. ಇಷ್ಟೇ. ಈ ಕ್ವಶನ್ಸು ಬಹಳನೇ ಇಂಪಾರ್ಟೆಂಟು, ಎಷ್ಟೋ ಸಲ ಎಕ್ಸಾಮ್ದಲ್ಲಿ ಕೇಳಾಗತ್ತೆ. ಅದಕ್ಕೆ ನಾವು ಬ್ಯಾಕ್ ಅನ್ನು ತೆಗೆದು ದ ಕ್ರಿಕೆಟ್ ಟೀಮ್ ರಿಟರ್ನ್ ಟು ಇಂಡಿಯಾ ಎಸ್ಟರ್ಡೇ. ಹೌದಾ? ನೆಕ್ಸ್ಟ್ ಒನ್, ಐ ಗೆಟ್ ಅಪ್ ಅಟ್ 6 AM ಇನ್ ದ ಮಾರ್ನಿಂಗ್. ಇದೇನು ಬರಿಬೇಕು ನೋಡಿ, ನೋಡಿದ ತಕ್ಷಣ ಸಿಂಪಲ್ ಇದೆ, ಇದು ಕೂಡ ನಾವು ಮಾತಾಡ್ತಿರ್ತೇವೆ ಅಂತ ಅನ್ಸುತ್ತೆ. ಬಟ್ ಬಹಳ ಗಮನ ಬಿಟ್ಟು ನೋಡ್ಬೇಕಾಗಿರೋ ಸಂಗತಿ ಏನಂತಂದ್ರೆ AM. ಹೌದಾ? ಇಲ್ಲಿ ನಾವು ಐ ಗೆಟ್ ಅಪ್ 6 AM ಆದರೂ ಅನ್ಬೋದು, ಅಥವಾ ಐ ಗೆಟ್ ಅಪ್ ಅಟ್, ಓಕೆ, ಅಟ್ ಅಂತ ಹಾಕೊಂಡು ಇನ್ ದ ಮಾರ್ನಿಂಗ್, ಅಟ್ 6 in the morning, ಯಾವುದಾದ್ರೂ ಒಂದನೇ ಮಾತ್ರ ಬರಿಬೇಕಾಗತ್ತೆ, ಎರಡು ಬರೆಯೋ ಹಾಗಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ? ನೆಕ್ಸ್ಟ್ ಒನ್, ಮ್ಯಾನ್ ಈಸ್ ಮೋರ್ ಬೆಟರ್ ದನ್ ಎನಿಮಲ್ಸ್ ಇದೆ. ಇದು ನೋಡಿ ಎಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಹೌದಾ? ಅದಕ್ಕೆ ಇದ್ರ ಬಗ್ಗೆ ಬಹಳ ಜ್ಞಾನ ಇರಬೇಕು, ನಿಮಗೆ ಗೊತ್ತಿರಬೇಕು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಂದ್ರೆ. ಹೌದಾ? ಇಲ್ಲಿ ಫಾರ್ ಎಕ್ಸಾಂಪಲ್ ವಾಯ್ಸ್ ಅಂತಿದೆ. ಹೌದಾ? ವಾಯ್ಸರ್ ಅಂತ ಇದೆ. ನೆಕ್ಸ್ಟ್ ಒನ್ ವಾಯ್ಜೆಸ್ಟ್ ಅಂತ ಇದೆ. ಹೌದಾ? ಇಲ್ಲಿ ವಾಯ್ಜೆಸ್ಟ್ ಬಂದಾಗ ನೆಕ್ಸ್ಟ್ ಏನು ಮಾಡ್ಕೋತೇವೆ, ಇದಕ್ಕೆ ಫ್ರಂಟ್ ಆಫ್ ದ ಅಂತ ಹೇಳ್ಕೊತೇವೆ. ಇಲ್ಲಿ ವಾಯ್ಸರ್ ಆದಮೇಲೆ ದ್ಯಾನ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಹೌದಾ? ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್. ಹೌದಾ? ಇಲ್ಲಿ ಏನು ಮಾಡಿದ್ದಾರೆ ಅನ್ನುವಂಥ ಇಂಪಾರ್ಟೆಂಟು. ವಾಯ್ಸರ್, ಹೌದಾ, ಅದೇ ರೀತಿ ದ್ಯಾನ್ ಅನ್ನು ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತಿದೆ. ಹೌದಾ? ದಿಸ್ ಈಸ್ ವಾಟ್. ಈ ಬ್ಯೂಟಿಫುಲ್ ಅನ್ನ ನಾವು ಏನ್ ಮಾಡ್ಕೊಳ್ತೀವಿ, ಫಸ್ಟ್ ಕಂಪೇರಿಟಿವ್ ಸೂಪರ್ಲೇಟಿವ್ ಹೆಂಗ್ ಬಳಕೆ ಮಾಡ್ಕೋಬಹುದು. ಫಸ್ಟ್ ಒನ್ ಆಸ್ ಇಟ್ ಈಸ್ ಬ್ಯೂಟಿಫುಲ್. ಹೌದಾ? ಎಲ್ಲಕ್ಕೂ ನಾವು ಏನ್ ಮಾಡ್ಕೊಳ್ತೀವಿ, ER ಫಾರ್ಮ್, EST ಫಾರ್ಮ್ ಹಾಕೋತೀವಿ. ಇಲ್ಲಿ ಹಾಕಕ್ ಬರೋದಿಲ್ಲ. ಅವಾಗ ನಾವೇನ್ ಮಾಡ್ಕೊಳ್ತೀವಿ, ಯಾವಾಗ ಅಂತ ಸಂದರ್ಭದಲ್ಲಿ ಬಳಸೋದಕ್ಕೆ ಬರಲ್ವಾ ಅವಾಗ ನಾವನ್ನ ಮೋರ್ ಬ್ಯೂಟಿಫುಲ್ ಅಂತ ಹಾಕೋತೀವಿ. ಅದೇ ಇಲ್ಲಿ ಬಂತಂದ್ರೆ ಮೋಸ್ಟ್ ಬ್ಯೂಟಿಫುಲ್ ಅಂತ ಹಾಕೋತೀವಿ. ಹೌದಾ? ಇದೇ ರೀತಿ ಸೇಮ್ ಆಗಿ ಇಲ್ಲಿ ಐಡೆಂಟಿಫೈ ಆಗತ್ತೆ. ಇಲ್ಲ ಆಲ್ರೆಡಿ ವಾಯ್ಸ್ ಇರೋದ್ರಿಂದ ನಾವು ಮೋರ್ ಅಂತ ಹಾಕುವ ಅಗತ್ಯ ಇಲ್ಲ. ಇಲ್ಲಿ ಹಾಕ್ತೇವೆ ಯಾಕಂದ್ರೆ ಬ್ಯೂಟಿಫುಲ್ ಅಂತಿದೆ, ಇದನ್ನ ಚೇಂಜ್ ಮಾಡಕ್ ಬರಲ್ಲ. ವಾಯ್ಸ್, ವಾಯ್ಸರ್, ವಾಯ್ಸೆಸ್ಟ್ ಹೆಂಗ್ ಮಾಡ್ತೇವಿಲ್ಲ, ಬ್ಯೂಟಿಫುಲ್ ಅಂತದನ್ನ ಅಲ್ಲಿ ER ಆಗಲಿ EST ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಬರಿತೇವೆ. ಬಟ್ ಇಲ್ಲಿ ವಾಯ್ಸರ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾವು ಏನ್ ಮಾಡಬಹುದು ಅಂತಂದ್ರೆ ಮೋರ್ ಅನ್ನ ಹಾಕುವ ಅವಶ್ಯಕತೆ ಇಲ್ಲ, ಇಲ್ಲಷ್ಟೇ ಹಾಕಬೇಕು. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬೆಟರ್, ಕರೆಕ್ಟೇ ಇದೆ, ಬಟ್ ಆದ್ರೂ ಇದನ್ನ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಸೊ ದಿಸ್ ಈಸ್ ವಿಲ್ ನಾಟ್ ಬಿ ಅಪ್ಲೈಡ್. ಹೌದಾ? ಅದಕ್ಕೆ ಇಟ್ ಶುಡ್ ಬಿ ಕ್ಯಾನ್ಸಲ್. ನೆಕ್ಸ್ಟ್ ಒನ್, ಹಿ ಈಸ್ ಮೈ ಮೋಸ್ಟ್ ಫ್ರೆಂಡ್. ಇಲ್ಲಿ ಏನು ಒಂದು ಎಕ್ಸ್ಟ್ರಾ ಇದೆ ಅಂತಂದ್ರೆ ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಸಾಕು, ಮತ್ತೆ ಹಾಕ್ಬೇಕು ಅದನ್ನ. ನೋಡಿ, ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಹೌದಾ? ಎಕ್ಸ್ಟ್ರಾ ಮೋಸ್ಟ್ ಅನ್ನೋದು ಆಡ್ ಆಗಿದೆ, ಅವಶ್ಯಕತೆ ಇಲ್ಲ ಅಲ್ಲಿ. ಹೌದಾ? ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಇಷ್ಟೇ ಆದ್ರೆ ಸಾಕು. ಹೌದಾ? ನೆಕ್ಸ್ಟ್ ಒನ್,
ರಾಂಗ್ ಯೂಸ್ ಆಫ್ ವರ್ಡ್ಸ್ ಅಂತ ಇದೆ. ಇದು ಕೂಡ ಬಹಳನೇ ಮಹತ್ವದ ಇರುವಂಥ ಸಮ್ ಕ್ವಶನ್ಸು ಕೂಡ ಅರೈಸ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ದ ಫರ್ನಿಚರ್ ಕಾಸ್ಟ್ 10,000 rupees ಅಂತಿದೆ. ಹೌದಾ? ಫರ್ನಿಚರ್ಸ್ ಅಂತ ಯಾವುದೇ ಕಾರಣಕ್ಕೂ ಕೂಡ ನೋಡಿ, ಇಟ್ ಈಸ್ ಆಲ್ವೇಸ್ ಸಿಂಗ್ಯುಲರ್. ಎಸ್ ಫಾರ್ಮ್ ಅನ್ನ ಎಲ್ಲೂ ಬರೆಯೋಂಗಿಲ್ಲ. ಒನ್ಲಿ ಫರ್ನಿಚರ್ಸ್ ಅಂತ ಬಳಕೆ ಬರೋಂಗಿಲ್ಲ. ಅದಕ್ಕಾಗಿ ಇದು ಎಸ್ ಫಾರ್ಮ್ ಅನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರಿಂದ ಅಂತ ತೆಗೆದು ಹಾಕಬೇಕಾಗತ್ತೆ ನಾವು. ಫರ್ನಿಚರ್ ಅಷ್ಟೇ ಅನ್ನೋದು, ಫರ್ನಿಚರ್ಸ್ ಅನ್ನೋಂಗಿಲ್ಲ. ಈ ರೀತಿ ಎಷ್ಟೋ ಬರ್ತವೆ. ಫಾರ್ ಎಕ್ಸಾಂಪಲ್ ಡೀರ್ ಅಂತಿದೆ. ಹೌದಾ? ಪ್ಲೂರಲ್ದಲ್ಲೂ ಕೂಡ ಡೀರೇ ಇದು, ಎಸ್ ಫಾರ್ಮ್ ತಗೋದಿಲ್ಲ. ಹೀಗೆಲ್ಲ ಕ್ವಶನ್ಸ್ಗಳು ಅರೈಸ್ ಆಗ್ತವೆ ಡೀರ್ ಅಂತೇಳಿ. ಹೌದಾ? ಜಿಂಕೆ ಅಂತ ಹೇಳ್ತೀವಿ. ಜಿಂಕೆ ಅಂದ್ರೂ ಕೂಡ ಸಿಂಗ್ಯುಲರ್. ಜಿಂಕೆಗಳು ಅಂದ್ರೂ ಕೂಡ ಡೀರ್ ಅನ್ಬೇಕು ನಾವು, ಅದನ್ನ ಡೀರ್ಸ್ ಅಂತ ಅನ್ನೋ ಹಾಕಿಲ್ಲ. ಓಕೆ, ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಹೌದಾ? ಸೊ ಫರ್ನಿಚರ್ ಆಯ್ತು. ಇಲ್ಲಿ ನಾವು ಐ ಆಮ್ ರೀಡಿಂಗ್ ಅ ನ್ಯೂ ಪೋಯಟ್ರಿ ಅಂತ ಇದೆ. ನ್ಯೂ ಪೋಯಟ್ರಿ ಅನ್ನೋಂಗಿಲ್ಲ, ಐ ಆಮ್ ರೀಡಿಂಗ್ ಅ ನ್ಯೂ ಪೋಯಮ್ ಅಂತ ಅನ್ನೋದು. ಒನ್ಲಿ ಒನ್, ಅ ನ್ಯೂ ಪೋಯಮ್. ಹೌದಾ? ಈ ರೀತಿ ಮೈ ಹೇರ್ಸ್ ಆರ್ ಬ್ಲ್ಯಾಕ್. ಹೀಗೆ ಬಂದಾಗ ಏನು ಮಾಡ್ಕೋಬೇಕು ಅನ್ನೋ ಒಂದು ಕ್ವಶನ್ ಆಗುತ್ತೆ. ಮೈ ಹೇರ್ ಈಸ್ ಬ್ಲ್ಯಾಕ್ ಅಂತ ಬರಿಬೇಕು. ಹೌದಾ? ನೆಕ್ಸ್ಟ್ ಒನ್, ಹಿ ಟುಕ್ ಹೀಸ್ ಶೀಪ್ಸ್ ಅಂತ ಯಾವುದೇ ಕಾರಣಕ್ಕೆ ಸಿಂಗ್ಯುಲರ್ ಇದ್ರು ಪ್ಲೂರಲ್ ಇದ್ರು ಕೂಡ ಶೀಪ್, ಅಲ್ಲಿ ಶೀಪ್ಸ್ ಅಂತ ಬರೆಯೋಂಗಿಲ್ಲ. ಎಸ್ ಇದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ವಿ ಹ್ಯಾವ್ ಟು ರಿಮೂವ್ ದಟ್ ಒನ್. ಓಕೆ, ನೆಕ್ಸ್ಟ್ ಇದೇ ಕಂಟಿನ್ಯೂ ಹೋದಾಗೆ ನೋಡಿ, ದ ಟೀಚರ್ ಗಿವ್ ಮಿ ಗುಡ್ ಅಡ್ವೈಸ್ ಅಂತಿದೆ. ಇದು ಅಡ್ವೈಸ್ ಇದ್ದದ್ದು ಏನು ಮಾಡ್ಕೋಬೇಕು, ADVICE ಅಂತ ಮಾಡ್ಕೋಬೇಕು. ಗುಡ್ ಅಡ್ವೈಸ್ ಅಂತೇಳಿ. ನೆಕ್ಸ್ಟ್, ದ ಥೀವ್ಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಕೂಡ ಬಹಳನೇ ಮಹತ್ವದಾಗಿರುತ್ತೆ. ಹೇಗೆ ಅಂತ ನೋಡಿ, ಇಲ್ಲಿ ಥೀಪ್ ಅಂತ ಇದೆ. ಹೌದಾ? ಇದ್ರ ಪ್ಲೂರಲ್ ಬಂದ್ಬಿಟ್ಟು THREVES, ಥೀವ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಹೌದಾ? ಥೀವ್ಸ್ ಆ ರೀತಿ ಮಾಡ್ಕೋಬೇಕು. ಸೊ ಸ್ವಲ್ಪ ಬದಲಾವಣೆ, TH ಓಕೆ IEVS ಈ ರೀತಿ. ಹೌದಾ? ಸ್ವಲ್ಪ ಕ್ಷಮೆ ಇರಲಿ. ಓಕೆ, ನೆಕ್ಸ್ಟ್ ಒನ್, ವೈಫ್ ಅಂತ ಇದೆ. ವೈಫ್ ಅಂತಿದ್ದಾಗ ವೈಫ್ಸ್ ಅನ್ನೋಂಗಿಲ್ಲ, ವೈವ್ಸ್ ಅಂತ ಹೇಳ್ತೀವಿ. ಸಿದಿಸ್ವ ನೈಫ್. ಹೌದಾ? ಪ್ಲೂರಲ್ ಸೆನ್ಸಲ್ಲಿ ನೈವ್ಸ್ ಅಂತ ಹೇಳ್ತೀವಿ. ಈ ರೀತಿ ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದೇನಾಗತ್ತೆ ಆಗಿದ್ರೆ THIEVES ಹೀಗೆ ಬರಿಬೇಕು. ಹೌದಾ? ಈ ರೀತಿ ಬರೆದ್ರಿಂದ ಇಲ್ಲ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಎಸ್. ನೆಕ್ಸ್ಟ್ ಒನ್, ಚಿಲ್ಡ್ರನ್ಸ್ ವರ್ಸ್ ವೀಪಿಂಗ್, ದ ಮದರ್ಸ್ ಫೆಸಿಫೈಡ್ ದಮ್. ಹೌದಾ? ಏನು ಬದಲಾವಣೆ ಮಾಡ್ಕೋಬಹುದು, ಏನಾದರೂ ಎರರ್ ಇದೆನಾ ಅನ್ನೋ ಒಂದು ಕ್ವಶನ್ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಚಿಲ್ಡ್ರನ್ಸ್ ಅನ್ನೋ ಹಾಗಿಲ್ಲ, ಚಿಲ್ಡ್ರನ್ ಅಷ್ಟೇ ಅನ್ಬೇಕು. ಹೌದಾ? ಇದ್ರ ಸಿಂಗ್ಯುಲರ್ ಫಾರ್ಮ್ ಏನು, ಚೈಲ್ಡ್ ಇದ್ದಿದ್ದು ಚಿಲ್ಡ್ರನ್ ಆಗುತ್ತೆ. ಹೌದಾ? ಒಂದಷ್ಟು ವರ್ಡ್ಸ್ಗಳು ಹಾಕ್ತಾವೆ. ಫಾರ್ ಎಕ್ಸಾಂಪಲ್ ಪೀಪಲ್ ಅಂತಿದೆ. ಪೀಪಲ್ಸ್ ಅನ್ನುವಾಗಿಲ್ಲ, ಪ್ಲೂರಲ್ದಲ್ಲೂ ಕೂಡ ಪೀಪಲ್ ಇದು. ಅಂದರೆ ಪೀಪಲ್ ಇಸ್ ನಥಿಂಗ್ ಬಟ್ ಪ್ಲೂರಲ್, ಚಿಲ್ಡ್ರನ್ ಇಸ್ ನಥಿಂಗ್ ಬಟ್ ಪ್ಲೂರಲ್. ಅಲ್ಲಿ ಎಸ್ ಫಾರ್ಮ್ ಅನ್ನ ಹಾಕುವ ಹಾಗಿಲ್ಲ, ಶುಡ್ ನಾಟ್ ಯೂಸ್. ಹೀಗೆ ನಮಗೆ ಗೊತ್ತಾಗಬೇಕು. ಅಂದ ಮಾತ್ರಕ್ಕೆ ನಮಗೆ ಹೇಗೆ ಬರಿಬೇಕು, ಹೆಂಗನ್ನ ನಾವು ಐಡೆಂಟಿಫೈ ಥಿಂಕ್ ಮಾಡ್ಬೇಕಂತ ಗೊತ್ತಾಗತ್ತೆ. ನೆಕ್ಸ್ಟ್ ಇಯರ್ ದ ಲಾಸ್ಟ್ ಪಾರ್ಟ್ ದಟ್ ಇಸ್ ಟೆನ್ಸ್ ಅಂತ ಹೇಳ್ತೇವೆ. ಇದನ್ನ ಏನು ಮಾಡ್ಕೋಬೇಕು ಅನ್ನೋಣ ನಾವು ನೋಡೋಣ. ಐ ಆಮ್ ಲೈಕಿಂಗ್ ಅಂತ ಇದೆ. ಸೊ ಐ ಆಮ್ ಲೈಕಿಂಗ್ ಅಂತ ನಾವು ಅನ್ನುವ ಹಾಗಿಲ್ಲ. ಇನ್ಸ್ಟೆಡ್ ಆಫ್ ದಿಸ್ ಒನ್ ಸಿಂಪಲ್ ಆಗಿ ನಾವು ಐ ಲೈಕ್ ಅಂತ ಹಾಕ್ಬೋದಲ್ವಾ. ಅದೇ ರೀತಿ ಇಲ್ಲೂ ಕೂಡ ಆಮ್ ಥ್ಯಾಂಕಿಂಗ್ ಅನ್ನು ಹಾಕುವ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಆ ಭಾಗದಲ್ಲಿ ಐ ಥ್ಯಾಂಕ್ ಯು ಅಂತ ಹಾಕಿದ್ರೆ ಸಾಕು. ಸೊ ಸೇಮ್ ಥಿಂಗ್ ಈಸ್ ಅಬೌಟ್ ಟು ಅಪ್ಲೈ. ಹಾಗಿದ್ರೆ ದಿಸ್ ಪೆನ್ ಅಂತಿದೆ. ದ ಪೆನ್ ಅಂತಂದಾಗ ಸಿಂಗ್ಯುಲರ್ ಇರೋದ್ರಿಂದ ಬಿಲಾಂಗ್ಸ್ ಅಂತ ಆದ್ರೆ ಮುಗೀತು. ಎಲ್ಲವೂ ಕೂಡ ಇದೇ ರೀತಿ ಬದಲಾವಣೆಯನ್ನ ಒಳಗೊಳ್ತವೆ. ಫಾರ್ ಎಕ್ಸಾಂಪಲ್ ರಿಸೆಂಬಲ್ಸ್ ಅಂತ ನಾವು ಬರಿತೇವೆ. ಹಾಗಿದ್ರೆ ಇಲ್ಲೂ ಕೂಡ ಈಸ್ ಲೈಕಿಂಗ್ ಬದಲು ಬರೆಯೋ ಹಾಗಿಲ್ಲ, ಲೈಕ್ಸ್ ಅಂತ ಬರೀತೇವೆ. ಹೌದಾ? ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಮೈ ಫ್ರೆಂಡ್ ಡ್ರಂಕ್ ಮಿಲ್ಕ್ ಅಂತಿದೆ. ಇದು ಬಹಳನೇ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್. ಮತ್ತೆ ಯಾಕಂತಂದ್ರೆ ಇಲ್ಲಿ ನೋಡಿ, ಡ್ರಂಕ್ ಅನ್ನೋದು, ಹೌದಾ,
ದಿಸ್ ಈಸ್ ವಾಟ್ V3 ಫಾರ್ಮ್ ಇದು. ಫಾರ್ ಎಕ್ಸಾಂಪಲ್ ರೈಟ್, ರೋಟ್, ರಿಟರ್ನ್. ಹೌದಾ? ದಿಸ್ ಈಸ್ ವಾಟ್ V3 ಫಾರ್ಮ್ ಅಂತ ಹೇಳ್ತೀವಿ. ನಿಮಗೆ ಎಲ್ಲ ಗೊತ್ತಿರಬೇಕು, ವರ್ಬ್ 1, ವರ್ಬ್ 2, ವರ್ಬ್ 3 ಅಂತೇಳಿ. ಈಗ ನಾವು ಬರೀ ಮುಂದೆ ಐ ರಿಟರ್ನ್ ಅಂತ ಬರೆಯೋ ಆಗಿಲ್ಲ, ನಾವು ತಪ್ಪಾಗತ್ತೆ ಇದು. ಹೌದಾ? ಏನು ಮಿಸ್ ಆಗಿದೆ ಆಗಿದ್ರೆ ಇಲ್ಲೇ ಹ್ಯಾವ್ ಮಿಸ್ ಆಗಿದೆ. ಆ ಹ್ಯಾವ್ ರಿಟರ್ನ್ ಅಂತ ಬರೆದ್ರೆ ಮಾತ್ರ ಇದು ಸೆಂಟೆನ್ಸ್ ಮೀನಿಂಗ್ಫುಲ್ ಆಗುತ್ತೆ. ಹಾಗೆ ಇಲ್ಲಿ ಮೈ ಫ್ರೆಂಡ್ ಡ್ರಂಕ್ ಅಂತಿದೆ. ಹೌದಾ? ಏನೋ ಒಂದು ಮಿಸ್ ಇದೆ. ಹೀಗಾದರೂ ನಾವೇನು ಮಾಡ್ಕೋಬೋದು, ಹ್ಯಾಸ್ ಡ್ರಂಕ್ ಅಂತ ಬರಿಬೋದು, ಅದಕ್ಕಾಗಿ ಬರಿಬೋದು, ಅದು ಒಂದು ಕರೆಕ್ಟು. ಅಥವಾ ವೆರಿ ಸಿಂಪಲ್ ಆಗಿ ಮೈ ಫ್ರೆಂಡ್ ಡ್ರ್ಯಾಂಕ್ ಅಂತ ಬರೆದ್ರೆ ಆಯಿತು. ಸೊ ಇಷ್ಟೊಂದು ವ್ಯತ್ಯಾಸಗಳಲ್ಲಿ ಇವು ಕಾಣ್ಕೊಳ್ತವೆ. ಹೌದಾ? ಹೀಗೆ ನಾವು ಸ್ಟಡಿ ಮಾಡ್ತಾ ಹೋಗಿ ಗ್ರಾಮರ್ ಅನ್ನೋದು ಬಹಳ ಡೆಫ್ತ್ ಆಗಿರುವಂತಹ ವಿಶಾಲವಾಗಿರುವಂಥ ಕಾನ್ಸೆಪ್ಟ್ ಇದು. ಪ್ರತಿಯೊಂದು ಆ್ಯಂಗಲ್ದಲ್ಲಿ ನಾವು ಸ್ಟಡಿ ಮಾಡ್ತಾ ಹೋದಾಗೆ ನಮಗೊಂದು ಈ ರೀತಿ ಬರಿಬೋದಾ, ಹಿಂಗೂ ಗೆಸ್ ಮಾಡ್ಬೋದಾ, ಈ ರೀತಿ ನಾವು ಒಂದು ಐಡಿಯಾಗಳನ್ನು ಪರ್ಫೆಕ್ಷನ್ ಮಾಡ್ಕೋಬೋದು ಅಂತೇಳಿ ಗೊತ್ತಾಗುತ್ತೆ. ಓಕೆ, ಸೊ ಎಷ್ಟು ಸಾಧ್ಯತೆ ನಾನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇವೆಲ್ಲ ಅರ್ಥ ಆಗ್ತಾವೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಗ್ರಾಮರನ್ನು ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ.